ನೋಡಿದ್ರಲ್ಲ, ಇವತ್ತು ನನ್ನ ಸಿಂಧನೂರು ತಾಲೂಕಿನ ಸಮಸ್ಯೆಯನ್ನ ಇವತ್ತು ನನ್ನ ಸಿಂಧನೂರು ತಾಲೂಕಿನ ಶಾಖಾ ಲೈಬ್ರರಿಯ ಸಮಸ್ಯೆಯನ್ನ ಇಲ್ಲಿ ಪ್ರತಿನಿತ್ಯ ಬಂದು ಓದುತ್ತಿರುವ ಮೋನೇಶ್ ಅವರು ಒಂದು ಸ್ಪರ್ಧಾರ್ಥಿಯಾಗಿ ಪ್ರಸ್ತುತ ಚಾಲ್ತಿಯಲ್ಲಿದ್ದಾರೆ. ಅವರು ನನ್ನ ಶಾಖಾ ಗ್ರಂಥಾಲಯದಲ್ಲಿರುವ ಹಲವಾರು ಸಮಸ್ಯೆಗಳನ್ನು ಹೇಳಿದರು. ಸ್ವಚ್ಛತಾ ಸಮಸ್ಯೆ ಇರ್ಬೋದು, ಕುಡಿಯ ನೀರಿನ ಸಮಸ್ಯೆ ಇರ್ಬೋದು, ಸಿಬ್ಬಂದಿಯ ಸಮಸ್ಯೆ ಇರ್ಬೋದು, ಮತ್ತು ಇಲ್ಲಿ ಸುತ್ತ ಸೊಳ್ಳೆಗಳು ಕಾಟ ಜಾಸ್ತಿ ಇದೆ. ಬಟ್ ಇಲ್ಲಿ ಇರುವ ಲೈಬ್ರರಿಯ ಸಿಬ್ಬಂದಿಗಳು ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ ಆ ಕಿಟಕಿಗಳಿಗೆ ಮೆಸ್ ಹಾಕ್ಸ್ತಾ ಇಲ್ಲ. ಅಂದರೆ ಈ ಲೈಬ್ರರಿಗೆ ಅನುದಾನ ಬರ್ತಾ ಇದೆಯೋ ಇಲ್ಲ ಅಂತ ನನಗೆ ಡೌಟ್. ಯಾಕಂದರೆ ಅನುದಾನ ಸರ್ಕಾರ ಎಲ್ಲದಕ್ಕೂ ಕೊಡುತ್ತೆ. ಬೇರೆ ಡಿಸ್ಟಿಕ್ ಲೈಬ್ರರಿ ಮತ್ತು ತಾಲೂಕು ಲೈಬ್ರರಿಯನ್ನು ಕಂಪೇರ್ ಮಾಡಿದಾಗ ನನ್ನ ಸಿಂಧನೂರು ತಾಲೂಕು ಲೈಬ್ರರಿ ಯಾಕೆ ಹೀಗೆ ಅಧಿಕಾರಿಗಳು ಯಾಕೆ ಗಮನ ಹರಿಸ್ತಾ ಇಲ್ವಾ ಈ ಸೈಡು? ನಾನು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇಡೀ ಲೈಬ್ರರಿಯ ವಿದ್ಯಾರ್ಥಿ ಸಮ್ಮುಖದಲ್ಲಿ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘದ ಜಿಲ್ಲಾಧ್ಯಕ್ಷರಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ನನ್ನ ಲೈಬ್ರರಿಯ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲಿದ್ದರೆ ನಾನು ಮುಂದೆ ಒಂದು ದಿನ ಸಿಂಧನೂರು ತಾಲೂಕಿನಾದ್ಯಂತ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಮತ್ತು ನನ್ನ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘದ ಸಮ್ಮುಖದಲ್ಲಿ ಉಗ್ರವಾದ ಹೋರಾಟವನ್ನು ಕೈಗೊಳ್ಳುತ್ತೇನೆ ಅಂತೇಳಿ ತಿಳಿಸುತ್ತೇನೆ. ಈ ಒಂದು ಸಮಸ್ಯೆಗಳನ್ನು ಹೇಳಿ ನನಗೆ ಸಹಕರಿಸಿದಂಥ ಸಿಂಧನೂರು ತಾಲೂಕಿನ ಶಾಖಾ ಲೈಬ್ರರಿ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಜೈ ಹಿಂದ್, ಜೈ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ.